ಸ್ನೇಹಿತರೆ, ಮಕ್ಕಳೇ ಇಲ್ಲದೆ ನರಳಾಡುತ್ತಿದ್ದ ಅಪರ್ಣಾಗೆ ನೆರವಾಗಿದ್ದು ಯಾರು? ನಿಜಕ್ಕೂ ಇವರಿಗೆ ಯಾಕೆ ಮಕ್ಕಳಾಗಲಿಲ್ಲ? ಏನಾದರೂ ಪ್ರಾಬ್ಲಮ್ ಇತ್ತಾ? ಏನಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಿಮಗೂ ಕೂಡ ನಿರೂಪಕಿ ಅಪರ್ಣಾನ ಕಳೆದುಕೊಂಡು ನಿಮಗೂ ಕೂಡ ದುಃಖ ತಂದಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಕರ್ನಾಟಕಕ್ಕೆ ಇಂದು ತುಂಬಲಾರದ ನಷ್ಟ. ಯಾಕೆಂದರೆ ಅಪರ್ಣಾ ಅವರು ಇಂದು ಕೋಟ್ಯಾಂತರ ಅಭಿಮಾನಿಗಳನ್ನು ಅಗಲಿ ಹೋಗಿದ್ದಾರೆ. ಅದರಲ್ಲೂ ತಮ್ಮ ಸ್ಪಷ್ಟ ಸುಂದರ ಭಾಷೆ ಮೂಲಕವೇ ಕನ್ನಡಿಗರ ಮನಸ್ಸು ಗೆದ್ದಿದ್ದ ಇವರು ಇಂದು ಎಲ್ಲರನ್ನ ಬಿಟ್ಟು ಬಾರದ ಊರಿಗೆ ಹೋಗಿದ್ದಾರೆ. ಹಾಗಾದರೆ ತಮ್ಮ ಮನಸ್ಸಿನಲ್ಲಿ ಇದ್ದ ನೋವನ್ನು ಮತ್ತು ಮಕ್ಕಳೇ ಇಲ್ಲದ ಕೊರಗನ್ನು ಆ್ಯಂಕರ್ ಅಪರ್ಣಾ ಹೇಗೆ ನಿಭಾಯಿಸುತ್ತಿದ್ದರು ಗೊತ್ತೇ? ಈ ವಿಡಿಯೋದಲ್ಲಿ ನೋಡೋಣ. ಕನ್ನಡ ಸಿನಿಮಾ ರಂಗದಲ್ಲಿ ಖ್ಯಾತಿ ಪಡೆದವರನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಅಷ್ಟೇ ಅಲ್ಲ, ಸೀರಿಯಲ್ ಅಂದರೆ ಧಾರಾವಾಹಿಗಳ ಮೂಲಕ ಕೂಡ ದೊಡ್ಡ ಹೆಸರು ಗಳಿಸಿದ ನಟ ಮತ್ತು ನಟಿ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಆದರೆ ನಿರೂಪಣೆ ಅಂದರೆ ಆ್ಯಂಕರಿಂಗ್ ಮೂಲಕವೂ ಹೀಗೆ ದೊಡ್ಡ ಹೆಸರು ಸಂಪಾದಿಸಬಹುದು, ಎಲ್ಲರ ಮನಸ್ಸನ್ನು ಗೆಲ್ಲಬಹುದು ಎಂಬುದನ್ನು ಮಾತ್ರ ಕನ್ನಡಿಗರು ಕಲಿತಿದ್ದು ನಿರೂಪಕಿ ಅಪರ್ಣಾ ಅವರಿಂದ. ಯಾಕೆಂದರೆ ಅಪರ್ಣಾ ಅವರಿಗೆ ಆ ಶಕ್ತಿ ಇತ್ತು. ಇದೇ ಕಾರಣಕ್ಕೆ ಕೋಟಿ ಕೋಟಿ ಅಭಿಮಾನಿಗಳು ಅಪರ್ಣಾ ಅವರ ಶುದ್ಧ ಮತ್ತು ಸ್ಪಷ್ಟ ಕನ್ನಡಕ್ಕೆ ಹಾಗೆ ಅವರ ಧ್ವನಿಗೆ ಫಿದಾ ಆಗಿದ್ದರು. ಆದರೆ ಅಪರ್ಣಾ ಅವರಿಗೆ ಮಕ್ಕಳೇ ಇಲ್ಲ ಎಂಬ ನೋವು ಸದಾ ಕಾಡುತ್ತಿತ್ತು. ಹೌದು, ಅಪರ್ಣಾ ಅವರ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದರೂ ಕೂಡ ಅವರಿಗೆ ಮಕ್ಕಳೇ ಇಲ್ಲದ ನೋವು ಕಾಡುತ್ತಿತ್ತು. ಎಷ್ಟೆಲ್ಲ ಸಾಧನೆ ಮಾಡಿದ ನಟಿಗೆ ಇದೊಂದು ಮಾತ್ರ ದೊಡ್ಡ ಕೊರಗು ನೀಡಿತ್ತು. ಆದರೂ ಇದನ್ನು ಅವರು ನುಂಗಿಕೊಂಡು ಸಹಿಸಿಕೊಂಡು ಹೋಗಿದ್ದರು. ಅಲ್ಲದೆ ಅಪರ್ಣಾ ಅವರಿಗೆ ಮಕ್ಕಳು ಇಲ್ಲದ ನೋವನ್ನು ಮರೆಯುವಂತೆ ಮಾಡುತ್ತಿದ್ದ ವಿಚಾರ ನಿರೂಪಣೆ ಮಾತ್ರ. ಇದೇ ಕಾರಣಕ್ಕೆ ಅಪರ್ಣಾ ನಿರೂಪಣೆಯಲ್ಲಿ ಸಾಕಷ್ಟು ಶ್ರದ್ಧೆಯನ್ನು ವಹಿಸಿದ್ದರು. ಆದರೆ ಇದೀಗ ಅಪರ್ಣಾ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಅಭಿಮಾನಿಗಳು ಈ ಸುದ್ದಿ ಕೇಳಿ ಕಣ್ಣೀರು ಹಾಕುತ್ತಿದ್ದಾರೆ. ಅಂದಹಾಗೆ ಆ್ಯಂಕರ್ ಅಪರ್ಣಾ ಅವರು ನಿನ್ನೆ ಬಾರದ ಲೋಕಕ್ಕೆ ತೆರಳಿದ ನಂತರ ಅವರ ಪತಿ ಭಾವುಕರಾಗಿ ಮಾತನಾಡಿದ್ದರು. ಅಲ್ಲದೆ ಕಳೆದ 2 ವರ್ಷಗಳಿಂದ ಅಪರ್ಣಾ ಹೇಗೆಲ್ಲ ನೋವು ಅನುಭವಿಸಿದ್ದರು ಎಂಬ ವಿಚಾರವನ್ನು ಬಿಡಿಸಿ ಹೇಳಿದ್ದರು. ಹೀಗಿದ್ದಾಗ ಅಪರ್ಣಾ ಅವರ ಅಗಲಿಕೆಗೆ ಅವರ ಕುಟುಂಬಕ್ಕೆ ಸಾಕಷ್ಟು ನೋವು ತಂದಿದೆ. ಹಾಗೆ ಕೋಟಿ ಕೋಟಿ ಅಭಿಮಾನಿಗಳು ಕೂಡ ಕಂಬನಿ ಮಿಡಿದಿದ್ದಾರೆ. ಏನೇ ಆಗಲಿ, ಇಂತಹ ನಟಿಯ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ.